ಈಗ ಈ ನಮ್ಮ ಗೀಚಿ ಗಿಲಿಗಿಲಿ ಬರ್ತಾ ಇರುವಂತಹ ಮುಂದಿನ ಸ್ಕಿಟ್ ಫುಲ್ ದಿವಾಳಿ ಆಗಿರುವಂತ ರಾಜ ತನ್ನ ಬಡತನದ ಅರಮನೆಯಲ್ಲಿ ಏನೇನೆಲ್ಲ ಎಡವಟ್ಟನ್ನ ಮಾಡ್ಕೋತಾನೆ ಅಂತ ಒಂದು ಬ್ಯೂಟಿಫುಲ್ ಸ್ಕಿಟ್ ನ ಮೂಲಕ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಿದ್ರೆ ಬಲಿ ಚಪ್ಪಾಳೆ ಈ ರಾಜಾದಿ ರಾಜ ಸ್ಕಿಟ್ಗೆ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜಕುಲ ತಿಕ್ಕಲ ತಿಕ್ಕಲ ಮಹಾರಾಜರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಹಾಮಂತ್ರಿಗಳೇ, ಮಹಾಪ್ರಭು, ಅರಮನೆ ಏನು ಕಸದ ತೊಟ್ಟಿ ಆಗಿದೆ? ಕಸ ಹೊಡೆಯೋರೇ ಇಲ್ಲ ಅಂದ್ಮೇಲೆ ಕಸದ ತೊಟ್ಟಿ ತರ ಇಲ್ದೆ ಇನ್ನೇನ್ ಕ್ಯಾರವನ್ ತರ ಇರುತ್ತೆ? ಈಗಿಂದೀಗಲೇ ಇದು ಸ್ವಚ್ಛಗೊಳ್ಳಬೇಕು. ಇದು ನನ್ನ ಆದೇಶ. ನಿಮಗೆ ಮಾಡಿ ಅಂತ ಹೇಳಿಲ್ಲ. ದ್ವಾರದ ಬಳಿ ನಿಂತು ಕಾದರೆ ನಾನೇ 5 ನಿಮಿಷ ಗುಡಿಸಿ ಬಿಡುವೆ. ಯಾವ ಸೀಮೆ ರಾಜ ಇದು? ಗುಡಿಸಲೆಂದೇ ಪೊರಕೆಯ ಯಾರು ಯಾರು ಇಲ್ಲ. ಮತ್ ಕೆಮ್ಮದ್ರಿ? ಎಂಬಂತೂ ಕೆಮ್ದೆ. ರಾಜನಿಗೆ ಇಷ್ಟು ಮರ್ಯಾದೆ ಇಲ್ಲವೇ? ಅಲ್ಲ ಮಂತ್ರಿಗಳೇ, ಇದು ಬತ್ತ ನಮ್ದು ಅರಮನೆ ಶೂಟಿಂಗ್ ಸೆಟ್ ತರ ಆಗಿದೆಯಲ್ಲ. ದಿನಕ್ಕೂ ಒಂದೊಂದು ಐಟಮ್ ಕಾಣ್ತಾ ಇಲ್ಲ. ನಿನ್ನೆ ಇಲ್ಲೆಲ್ಲೋ ಒಂದು ಸಿಂಹಾಸನ ಇದ್ದಂಗಿತ್ತು ನೋಡಿ. ಅದನ್ನ ಅಂತಃಪುರದ ಹುಚ್ಚಿಯಾದ ದಿವ್ಯಾಗೆ ದಾನ ಮಾಡಿದ್ದ. ಅಲ್ರಿ, ಏನ್ರಿ ನಮ್ ಪರಿಸ್ಥಿತಿ ಇದು? ಒಂದು ಕತ್ತಿ ಇಲ್ಲ, ಒಂದು ಒಡವೆ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ಕಾಯಕ್ ಸೇವಕರಿಲ್ಲ. ಇಷ್ಟೊಂದು ರಾಜ್ಯ ಬರಗೆಡಲು ಕಾರಣವೇನು? ಇನ್ಯಾರು? ನಿಮ್ಮಪ್ಪ ಮಲ್ಲಿಗೆ ಚಂದ್ರ ಕಾರಣ. ಇಡೀ ರಾಜ್ಯದ ಆಸ್ತಿಯನ್ನೆಲ್ಲ ಸೇವಿಕೆಯರಿಗೆ ದಾಸಿಯರಿಗೆ ದಾನ ಮಾಡಿದ್ದಾನೆ ಕೆಲಸಕ್ಕೋಸ್ಕರ. ಮಂತ್ರಿ ಮಹಾಪ್ರಭು, ಫಸ್ಟ್ ಬೈಯದ್ ಬೇಡ ಅಂತ ಅವ್ರನ್ನ ಒಂದ್ಸತಿ ಕರ್ಸ್ಬಿಡ್ತೀರಾ? ನೋಡ್ಬಿಟ್ಟು ಕೂಡಲೇ ಕರೆಯುತ್ತೇನೆ. ಮಹಾಪ್ರಭು, ಯುವರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಈ ಕೂಡಲೇ ನಿಮ್ಮ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಬನ್ನಿ. ಯುವರಾಜ, ಅಪ್ಪಾಜಿ, ರಾಜ್ಯವನ್ನು ಚೆನ್ನಾಗಿ ಆಳ್ವಿಕೆ ಮಾಡುತ್ತಿದ್ದೀರೋ ಹೇಗೆ? ಏನು ಉಳಿಸಿದೀರಾ ಅಂತ ಆಳ್ವಿಕೆ ಮಾಡ್ಲಿ. ಇದು 2 ಕಂಬ ಬಿಟ್ರೆ ಅರಮನೇಲಿ ಮಾರ್ಕ ತಿನ್ನೋಕ್ಕೂ ಏನಿಲ್ಲ. ಈ ನನ್ನ ಮಗ ಇದ್ದಾಗ ಅರಮನೇಲಿ ಮಲ್ಗಕ್ಕೂ ಭಯ ಆಯ್ತದೆ ಮೇಡಮ್. ಎಲ್ಲಿ ಕಣ್ಣು ಕಿಡ್ನಿ ಎತ್ಬಿಟ್ಟು ಯಾವಳಿಗಾರ ಮಾರ್ಬಿಡ್ತಾನೇನೋ ಅಂತ. ಯುವರಾಜ, ಇದು ಹೊಸ ಬಟ್ಟೆ ಅಲ್ಲವೇ? ನಿಮ್ಮ ಕಾಲು ಹಿಡಿದು ಬೇಡುವೆನು. ಇರುವುದೇ ಒಂದು ಜೊತೆ ಬಟ್ಟೆ. ರಾತ್ರಿ ಅರಮನೆಯಲ್ಲಿ ಎಲ್ಲರೂ ಮಲಗಿದ ಮೇಲೆ ಬೆತ್ತಲೆಯಾಗಿ ಒಗೆದು ಬೆತ್ತಲೆಯಾಗಿ ಒಣ ಹಾಕಿ ಬೆತ್ತಲೆಯಾಗಿ ಮಲಗುತ್ತೇನೆ. ಅಪ್ಪಾಜಿ, ದಯವಿಟ್ಟು ಅರಮನೆಯಲ್ಲಿ ಒಂದು ಹೊಗಳು ಅನ್ನಕ್ಕೂ ಗತಿ ಇಲ್ಲದಿದ್ದಂಗೆ ಏಕೆ ಮಾಡಿದಿರಿ? ಹೇಗೆ ಮಾಡಿದಿರಿ? ನಿನಗೆ ತಿಳಿಯದೆ ಕುಮಾರ, ಆಹಾ, ನಮ್ಮ ರಾಜ್ಯದಲ್ಲಿ ನರ್ತಕಿಯರು ನನ್ನ ಜೊತೆ ಫ್ರೀ ಆಗಿ ಇನ್ವಾಲ್ವ್ ಆದ ಮೇಲೆ ಅವ್ರಿಗೆ ಫ್ರೀ ಆಗಿ ಅರ್ಧವನ್ನು ರಾಜ್ಯವನ್ನು ಕೊಡದಿದ್ದರೆ ಹೇಗೆ? ನಮ್ಮ ರಾಜ್ಯದ ಸೇವಕಿಯರು ನಾನು ಕೇಳಿದ್ಕೆಲ್ಲ ಓಕೆ ಓಕೆ ಅಂದ ಮೇಲೆ ಅವರು ಕೇಳಿದ ದುಡ್ಡನ್ನು ಕಥೆಯಲ್ಲಿರುವುದನ್ನು ಯಾಕೆ ಅಂತ ನಾನು ಕೇಳಿದರೆ ಅವರಿಗೆ ಬೇಜಾರಾಗುವುದಿಲ್ಲವೇ?
ಮಹಾಮಂತ್ರಿಗಳೇ, ಮಹಾಪ್ರಭು. ಸ್ಕಿಟ್ ಓಪನಿಂಗ್ ಅಲ್ಲೇ ಹೊಡೆದ್ರೆ ಮಜಾ ಬರಲ್ಲ ಅಂತ ಡೈರೆಕ್ಷನ್ ಟೀಮ್ ಹೇಳಿದ್ದಾರೆ. ಈ ನನ್ನ ಮಗ ಹಿಂಗ್ ಮಾಡ್ತವನೆ, ಹೊಡಿದೇ ಇದ್ರೆ ಆಗುತ್ತದೆ. ಗೊತ್ತಾಯ್ತು ಮದಾಂಧ, ಕೊಚ್ಚು ಬಾಯಿ ಉಚ್ಚಲಂತೆ ಕೊಚ್ಚಲೇತಕೆ ಪಾಪಿಯೇ ನೀಚನೆ ಛೇ ದೃಶ್ಯ ದುರಾಚಾರಿ ಥೂ. ನನ್ನ BP ರೈಸ್ ಆಗುವ ಮುನ್ನ ಹೋದರೆ ಒಳಿತು ಮಹಾ. ಹೋಗುತ್ತೇನೆ ಮಂತ್ರಿ, ಈ ಕಂಬವನ್ನು ಎತ್ತಿಡು. ನಿಮ್ಮ ಕಂಬವನ್ನು ಹೇಗೆ ಎತ್ತಿಡಲಿ? ನಾನು ಹೇಳುತ್ತೋ ಅರಮನೆ ಕಂಬವಲ್ಲ. ನಾನು ಹೇಳಿದ್ದು ಅದೇ ಕಂಬ, ಅದು ನಿಮ್ಮದೇ ಅಲ್ಲವ ಕಂಬ? ಕಂಬ ಯಾಕೆ ಎತ್ತಿಡ್ಬೇಕು? ನಿನಗೆ ತಿಳಿಯದೆ ಏನು? ಇಂದು ರಾತ್ರಿ 9:30ಕ್ಕೆ ಗಿಚ್ಚಿಗಿಲಿಗಿಲಿ ಬರುವುದೇ ಅಲ್ಲ, ಸೇನಾಧಿಪತಿಯ ಪತ್ನಿಯು ಈ ಅಂತಃಪುರಕ್ಕೆ ಬರುತ್ತಿದ್ದಾಳೆ. ಯಾಕೆ? ಗಿಚ್ಚ ಗಿಲಿಗಿಲಿ ಗಿಲಿ ಗಿಚ್ಚ ಗಿಲಿಗಿಲಿ. ಎಂತ ಬರ್ಗೆಟ್ ನನ್ ಮಗನೋ, ಸೇನಾಧಿಪತಿ ಹೆಂಡ್ತಿನೂ ಬಿಡಲ್ಲ ಅಂತವನಲ್ಲ. ಮಂತ್ರಿಗಳೇ, ನಾನು ಅಷ್ಟೊತ್ತಲ್ಲಿ ಮಾತಾಡ್ಬೇಕಾದ್ರೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಿ? ನಾಡಿದ್ದು ನನ್ನ ಹೆಂಡತಿಗೂ ಬರೋ ಕೇಳಿದ್ದೀನಿ. ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಒಂದು ಕೆಲಸ ಮಾಡಿ ಮಹಾಪ್ರಭು, ನಮ್ಮ ತಂದೆ ಹತ್ರ ನಿಮ್ಮ ಹೆಂಡತಿ ಸತ್ತೋಗಿದ್ದಾಳೆ ಎಂದು ಹೇಳಿಬಿಡಿ. ಹಾಗೆ ಹೇಳುತ್ತೇನೆ. ಅದಿರಲಿ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿದೆ. ಚೆನ್ನಾಗಿದೆ ಮಹಾಪ್ರಭು. ಪ್ರಜೆಗಳಲ್ಲೂ ಕ್ಷೇಮವಾಗಿದ್ದಾರೆ. ಎಲ್ಲರೂ ಕ್ಷೇಮದಿಂದಿದ್ದಾರೆ. ಮತ್ತೇಕೆ ಸುಂಕ ಕಟ್ಟುತ್ತಿಲ್ಲ? ಎಲ್ಲವನ್ನು ಒಮ್ಮೆ ಕರೀರಿ, ಆರ್ಡರ್ ಮಾಡುವೆ. ಆರ್ಡರ್ ಮಾಡಿದ್ರಲ್ಲ ಬರಲ್ಲ ಅವರು. ಮತ್ತೆ ಚೂರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಂದ್ರು ಬರ್ಬೋದೇನೋ. ಏನೋ ಒಂದು ಮಾಡಿ. ಯಾರಲ್ಲಿ ನಮ್ಮ ರಾಜರು ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾರೆ, ಓಡಿ ಬನ್ನಿ. ಏನ ನಿನ್ ಸಮಸ್ಯೆ ಏನ್ ಹೇಳು? ಏನಂದ್ರಿ? ಏನ ನಿನ್ ಸಮಸ್ಯೆ? ಇದು ನಮ್ಮ ಡೈಲಾಗ್ ಅಲ್ಲವೇ? ಏಯ್, ಆ? ನನ್ನ ಟೈಮ್ ಹಾಳು ಮಾಡಿ ಕರ್ಸಿದೀಯಲ್ಲ, ಏನ್ ನಿನ್ ಸಮಸ್ಯೆ? ಒಂದು ನಿಮಿಷ. ಏನು? ನಾವು ರಾಜರು ಮರ್ಯಾದೆ ಇರಬೇಕು. ಏನು ಕರ್ಸಿದ್ಯಾ ನನ್ಗೆ? ನೀನು ಸುಂಕ ಯಾಕೆ ಕಟ್ಟುತ್ತಿಲ್ಲ? ಕಟ್ಟಲ್ಲ ಕಡ, ನನ್ನ ಇಷ್ಟ. ಅವರು ನಮ್ಮ ಯುವರಾಜರು, ಹೊಡೆಯಬೇಡಿ. ಯಾಕೆ ಕಟ್ಬೇಕು ಸುಂಕನ? ಒಂದು ಅಗಳ ಅಕ್ಕಿನೂ ಕೊಡಲ್ಲ ಕಡ. ಮಂತ್ರಿ ಮಹಾಪ್ರಭು, ನಮ್ಮ ಪಾಡು ಎಲ್ಲಿಗೆ ಬಂತು? ನಮ್ಮ ರಾಜ್ಯವನ್ನು ಈ ಪರಿಗೆ ತಂದವರ ಮುಖವನ್ನು ಒಮ್ಮೆ ನೋಡಬಹುದೇ? ಕರೆಯುತ್ತೇನೆ. ನನ್ನ ಮಗನ ಕರೆಯೋನು. ಯುವರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ನಿಮ್ಮ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಬನ್ನಿ. ಬಂದೆ ಅರ್ಧ ಆಗೈತೆ, ಇನ್ನೇನ್ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಮಂತ್ರಿ, ಮಹಾಪ್ರಭು, ನನ್ನ ಆತುರವಾಗಿ ಕರೆಸಲು ಕಾರಣವೇನು? ಅಥವಾ ಈ ಅರಮನೆಗೆ ಯಾರು ಸ್ತ್ರೀ ಬಂದಿರುವಳೆ, ಅವಳಿಗೆ ಏನಾದ್ರೂ ದಾನವನ್ನು ಕೊಡಬೇಕೇ? ನಾನು ಹೇಳದ್ನ ಮುಚ್ಕೊಂಡು ಕೇಳದು. ಈ ಅರಮನೆಯಲ್ಲಿ ಏನು ನಡೆಯುತ್ತಿದೆ? ರಾಜ್ಯದಲ್ಲಿ ಭತ್ತ ಬೆಳೆಯ ಜಾಗದಲ್ಲಿ ಮಲ್ಲಿಗೆ ಹೂವು ಯಾಕೆ ಮಾಡಿ ಕೇಳಿದೆ? ನಿನಗೆ ತಿಳಿಯದೆ ಕುಮಾರ, ಆಹಾ. ಮಲ್ಲಿಗೆ ಹೂವನ್ನು ನ್ಯಾಷನಲ್ ಫ್ಲವರ್ ಅನ್ನಾಗಿ ಮಾಡುತ್ತಿದ್ದೆ. ನ್ಯಾಷನಲ್ ಫ್ಲವರ್ ಅಲ್ಲ ಕಣ, ನಿನ್ ತೀಟೆ. ಇದೇ ಅರಮನೆ ಅನ್ಕೊಂಡಿದ್ಯಾ ಇಲ್ಲ ರೆಡ್ ಲೈಟ್ ಏರಿಯಾ ಅನ್ಕೊಂಡಿದ್ಯಾ? ನನಗೆ BP ರೈಸ್ ಆಗುವ ಮುನ್ನ, ನಾನು ಕೈ ಮಾಡುವ ಮುನ್ನ ಅವನ ಮುಖ ಕಾಣಿಸ್ಬಾರ್ದು. ಗೊತ್ತಾಯಿತು. ಸಖೆ ಇಂಪಾದವನವ ನೋಡಮ್ಮ, ನಮ್ಮ ಸಖಿ ತಂಪಾದ ನೆರಳು ಕಾಣಮ್ಮ. ಅಕ್ಕಿಗಳು ಆರುತ್ತಿವೆ, ಪುಕ್ಕಗಳು ಕೆದರುತ್ತಿವೆ. ಏನದು? ಯುವದೋಪು ಯುವದೋಪು ಅಂದರೆ ಇಡ್ಲಿ, ವಡೆ, ದೋಸೆ, ಪೂರಿ
ಕುರಿ, ನಿನ್ನೆದು ಮೊನ್ನೆದು ಆವತ್ತಿಂದು ಇವತ್ತಿಂದು. ರಾಜ 3 ದಿನದಿಂದ ಉಪವಾಸ ಅವನೇ, ಅವನಿಗೇನಾದ್ರೂ ಕೊಡಬೇಕು ಅನಿಸಿಲ್ಲವೇ? ತೂರ್ ನಿನ್ ಜನ್ಮಕತ್ ಬೆಂಕಿ ಹಾಕ. ದುರ್ವಿಧಿಯೇ. ಇಡೀ ರಾಜ್ಯದಲ್ಲಿ ಅನ್ನಕ್ಕೂ ತಿನ್ನೋ ಗತಿ ಇಲ್ಲ. ಯಾವ್ದಾವ್ದೋ ಹೋಟೆಲ್ ಅಳಿಸಿದ್ ಬಳಸಿದ್ ನಾನೇ ತಿಂತಾ ಇದ್ದೀನಿ. ಅದಕ್ಕೂ ಗಂಡಿ ಹಾಕ್ತೀಯ? ತಿನ್ನು. ಇವತ್ತು ಮಂತ್ರಿಗಳೇ, ಇವತ್ತು ಹೇಗೆ ಮಾಡಿದಿರಿ? ಅವ್ರನ್ನ ಕೇಳಿ ಹೇಳ್ತಾರೆ ಹೆಂಗ್ ಮಾಡಿದ್ರು ಅಂತ. ಅವರು ಮಹಾಪುರುಷರೇ. ಹೌದು. ಈ ಯುವದೋಪನ್ನು ತಯಾರಿಸುವುದು ಹೇಗೆ? ಬಹಳ ಅದ್ಭುತವಾದ ಕಲೆ ಅದು. ಹಳಸಿರುವುದನ್ನೆಲ್ಲ ಒಟ್ಟಿಗೆ ಸೇರಿಸಿ ಅದನ್ನು ಒಗ್ಗರಣೆ ಹಾಕಿದರೆ ಅಮೃತಕ್ಕೆ ಸಮಾನವಾಗಿರುತ್ತದೆ. ಮಂತ್ರಿಗಳೇ, ಮಹಾಪ್ರಭು, ನಾಳೆಯಿಂದ ಬರುವಾಗ ನಿಮಗಷ್ಟೇ ಅಲ್ಲ, ನನಗೂ ಸೇರಿಸಿ ತನ್ನಿ. ಓಕೆ ಓಕೆ ಓಕೆ. ಮಹಾಪ್ರಭು ಯಾವನ ಇವನು ಹೊಸ ಎಂಟಿ ಸೂಪರ್ ಬಂದ ಮಾತ್ರ ಏನ? ಪಕ್ಕದ ರಾಜ್ಯದವರು ನಮ್ಮ ಮೇಲೆ ಯುದ್ಧ ಸಾರಿದ್ದಾರೆ. ಅಲ್ಲ ಮೇಡಮ್, ನಮ್ಮಲ್ಲಿ ಅನ್ನಕ್ಕೆ ಸಾರಿಲ್ಲ ಅಂತ ಬಿಡಿ ಬಿಡಿ ಅನ್ನ ತಿಂತಾ ಇದ್ದೀವಿ. ಈ ನನ್ನ ಮಗ ಯುದ್ಧ ಸಾರವನಂತೆ. ಲೇ ನಾಯಿ, ಹೋಗ, ಸುಮ್ನೆ ಕಾಮಿಡಿ ಮಾಡ್ಬೇಡ. ಮಹಾಪ್ರಭು ಅವರು ಅರ್ಧ ರಾಜ್ಯವನ್ನು ಕಬಳಿಸಿದ್ದಾರೆ. ಅರ್ಧ ರಾಜ್ಯ ಇಲ್ಲಿ ಕಬಳಿಸೋದ್ಕಿಂತ ಯಾವ್ದಾರ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಕೇಳು, ಅಲ್ಲೇ ಜಾಸ್ತಿ ಐಟಮ್ ಸಿಗುತ್ತೆ. ಇವ್ರೆ ಒಂದ್ ಕೆಲಸ ಮಾಡಿ, ಅವ್ರು ವಾಪಸ್ ಹೋಗ್ಬೇಕಾರೆ ಅವ್ರ ಹತ್ರ ಒಂದ್ ಖಡ್ಗ ಇದೆಯಾ ಕೇಳಿ ಇಸ್ಕೊಳ್ಳಿ. ಅದು ಇಲ್ವಾ ನಿಮ್ಮ ಹತ್ರ? ನಿಮ್ಗೇನಾದ್ರು ಬೇಕಾ? ಅದರಲ್ಲೇ ಮುರಿದು ತೆಗೆದುಕೊಳ್ಳುತ್ತೆ. ಓಕೆ. ಯುವರಾಜ, ನಿಮ್ಮ ತಂದೆ ಮಲಗೋ ಚಂದ್ರರನ್ನ ಕರೀರಿ. ಇವರ ಹೆಂಡಿರನ್ನೂ ಬಿಟ್ಟಿಲ್ಲ ಅನ್ಸುತ್ತೆ.